ಇಲ್ಲಿ ನಮಸ್ಕಾರ. ಒಂದು ಖುಷಿ ಆಯ್ತು, ಇಬ್ರು ಮಹಾನ್ ಕಲಾವಿದರನ್ನ ನೆನೆಸ್ಕೊಂಡು ಇವತ್ತು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ. ಒಬ್ರು ಅಫ್ಕೋರ್ಸ್ ಕ್ಯಾಪ್ಟನ್, ಇನ್ನೊಂದು ನನ್ನ ಪಾರ್ಟ್ನರು. ಸೊ ಒಂದು ದೊಡ್ಡ ಕಲಾವಿದರಿಗೆ ಮರ್ಯಾದೆ ಕೊಟ್ಟು ಮಾಡೋದು ಆಕ್ಚುಲಿ ಅದು ನಮ್ಮ ಸಂಸ್ಕೃತಿ. ಸೊ ಇದನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ದ ಹೋಲ್ ಟೀಮ್ ಹೂಸ್ ಆರ್ಗನೈಸ್ ದಿಸ್. ಅಫ್ಕೋರ್ಸ್ ನಮ್ಮ ತಂಡದ ಅವರು ಒಂದು ಪಾರ್ಟು, ಈ ಸಕ್ಸಸ್ಸಿಗೆ ಅವರು ಕಾರಣ, ಅವರ ಆಶೀರ್ವಾದ ಕಾರಣ. ಚಿತ್ರರಂಗ ಒಂದು ಖುಷಿ ಆಗುತ್ತೆ. ಒಂದು 2 ವರ್ಷದಿಂದ ಐ ಥಿಂಕ್ ವಿ ಗಿವನ್ ಕಾಂತಾರ, ಆಮೇಲೆ KGF. ಇದಾದ ನಂತರ ಐ ಥಿಂಕ್ ಸ್ವಲ್ಪ ಗ್ಯಾಪ್ ಇತ್ತು. ಹೋದ ವರ್ಷ ಎಂಡಿಗೆ ಒಂದು ಮ್ಯಾಕ್ಸ್ ಒಳ್ಳೆ ಚಿತ್ರ ಬಂತು. ಈ ವರ್ಷ ಸ್ಟಾರ್ಟಿಂಗ್ ಒಂದು ಇಟ್ಸ್ ಎ ಗುಡ್ ಸ್ಟಾರ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ. ಒಂದು ಟೈಮಲ್ಲಿ 100 ಚಿತ್ರ ಬರ್ತಾ ಇತ್ತು, ಅದರಲ್ಲಿ 10 ಸೂಪರ್ ಹಿಟ್ಸು, ಒಂದು 40 ಆವರೇಜ್, ಅಂದ್ರೆ ಹಾಕಿದ ದುಡ್ಡು ವಾಪಸ್ ಬಂದು ಸ್ವಲ್ಪ ಉಳಿತಾ ಇತ್ತು. ಸೊ ಒಂದು 20-30 ಪಿಕ್ಚರ್ ಅಲ್ಲಿ ಕಳ್ಕೊತಾ ಇದ್ರು. ಬಟ್ ಈಗ ಪರ್ಸೆಂಟೇಜ್ ತಗೊಂಡ್ರೆ 250 ಪಿಕ್ಚರ್ ಬರ್ತಾ ಇದೆ, ಬಟ್ ಕಷ್ಟದಲ್ಲಿ ಒಂದು 2 ಪಿಕ್ಚರ್ ಸೂಪರ್ ಹಿಟ್ ಆಗೋದು. ಸೊ ಇದು ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಇಂಡಸ್ಟ್ರಿ. ಇವ್ರು ಹೇಳ್ದಂಗೆ OTT ಅಥವಾ ಇದು ಬರೀ ಅದನ್ನ ನಂಬ್ಕೊಂಡ್ರೆ ಬಿಸ್ನೆಸ್ ಗ್ಯಾರಂಟಿ ಇಲ್ಲ. ಜನ ಬಂದು ನೋಡಿದ್ರೇನ್ ಚಿತ್ರ. ಅದಕ್ಕೆ ಕಾರಣ ಯೋಗೀಶ್ ಅವ್ರು ಹೇಳ್ದಂಗೆ ಇಟ್ ಈಸ್ ದ ಮೀಡಿಯಾ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಚಿತ್ರಕ್ಕಿಂತ ಪಬ್ಲಿಸಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಜನ ಬಂದು ಆಮೇಲೆ ಇಲ್ಲ ಚಿತ್ರ ನೋಡೋದಿಲ್ಲ ಅಂತ ಆ ಮಟ್ಟನಲ್ಲಿ ನಿಂತಿದ್ದಾರೆ ಕನ್ನಡ ಚಿತ್ರ. ಸೊ ಇದು ಚೇಂಜ್ ಆಗ್ಬೇಕು. ಯಾಕಂದ್ರೆ ಮಲಯಾಳಿ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇತ್ತೀಚೆಗೆ. ನಾವು ಇನ್ನ ಮಾಡ್ಬೇಕು, ಆಕ್ಚುಲಿ ಒಳ್ಳೆ ಚಿತ್ರ ಕೊಡಬೇಕು. ಇನ್ನೊಂದು ಕಾರಣ, ಕಲಾವಿದರು ಅಥವಾ ತಂತ್ರಜ್ಞ ಎವ್ರಿಬಡಿ ಇಸ್ ಮೋರ್ ಕಮರ್ಷಿಯಲ್. ಅಂದ್ರೆ ಪ್ರೊಡ್ಯೂಸರ್ ಸಪೋರ್ಟ್ ಸ್ವಲ್ಪ ಕಮ್ಮಿ. ಇಲ್ಲ ನಂದು ಮಾತ್ರ ನೋಡ್ಕೊಂಡ್ರೆ ಚಿತ್ರ ಆಗಲ್ಲ. ಯಾವತ್ತು ಪ್ರೊಡ್ಯೂಸರ್ ಜೊತೆ ಇದ್ರೆ, ಪ್ರೊಡ್ಯೂಸರ್ ಇಸ್ ದ ಕ್ಯಾಪ್ಟನ್, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ಕ್ಯಾಪ್ಟನ್ಸ್, ಅವ್ರ ಜೊತೆ ಇದ್ರೆ ಡೆಫಿನೆಟ್ ಆಗಿ ಒಳ್ಳೆ ಚಿತ್ರ ಆಗುತ್ತೆ. ಈ ಚಿತ್ರದಲ್ಲಿ ನಿಜಾಗಿ ಹೇಳ್ಬೇಕು, ಶರಣ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಯಾಕಂದ್ರೆ ಹಿ ವಾಸ್ ದೇರ್ ಥ್ರೂ ಔಟ್ ವಿತ್ ದ ಪ್ರೊಡ್ಯೂಸರ್. ನಂಗೆ ಗೊತ್ತು ಫ್ರಮ್ ದ ಬಿಗಿನಿಂಗ್ ತರುಣ್ ಪಟ್ಟ ಕಷ್ಟ ಗೊತ್ತು. ಅಂದ್ರೆ ಎವ್ರಿ ಟೈಮ್ ಎಳೆದಷ್ಟು ಬಡ್ಡಿಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೇಸಿಕಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಈ ಅಡೆತಡೆಗಳನ್ನ ಪಾಸಿಟಿವ್ನೆಸ್ ಅಲ್ಲಿ ತಗೊಂಡೋಗೋದೆಲ್ಲ ಸಣ್ಣ ಕೆಲಸ ಅಲ್ಲ. ತರುಣ್ ಹ್ಯಾಸ್ ಡನ್ ಇಟ್. ಮುಂಚಿನ ದಿವಸ ನಾನು ಆಕ್ಚುಲಿ ದ ಪ್ರೀವಿಯಸ್ ಡೇ ವಿ ಹ್ಯಾಡ್ ಅ ಪ್ರೆಸ್ ಮೀಟ್ ಹಿಯರ್, ಇದೇ ಜಾಗದಲ್ಲಿ. ನಾನು ಹೇಳಿದ್ ಇಲ್ಲ ಲಕ್ ನಮ್ ಸೈಡ್ ಇದೆ, ವರ್ಕ್ ಆಗತ್ತೆ ಅಂದೆ. ಹೋಗ್ತಾ ಹೋಗ್ತಾ ನೋಡಿ, ನಮ್ದು ಥಿಯೇಟರ್ ಇಲ್ಲ ಅಂತ ಹೇಳೋ ಟೈಮಲ್ಲಿ ಥಿಯೇಟರ್ಗೆ ಕರೆದು ಕೊಡ್ತಾ ಇದ್ದಾರೆ. ಆಮೇಲೆ ಈ ವಾರ ಬೇರೆ ಪಿಕ್ಚರ್ ಯಾವ್ದು, ಬೇರೆ ಭಾಷೆ ಚಿತ್ರ ಬಂದಿದ್ದು ಅಷ್ಟು ಯಾವ್ದು ಸದ್ದು ಮಾಡಿಲ್ಲ. ಸೊ ಅದು ಒಂಥರ ನಾನು ಹೇಳೋದು ಲಕ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ ಏನೇನು ಪ್ರಾಬ್ಲಮ್ ಆಯ್ತು, ಇದು ಲಕ್ ನಮ್ಗೆ ಫೇವರ್ ಆಯ್ತು. ಆಮೇಲೆ ತುಂಬಾ ನಾನು ಆಕ್ಟ್ ಮಾಡಿದೆ ಕೆಲವು ವರ್ಷ ಆಯ್ತು. ನಾನು ಆಕ್ಚುಲಿ ಇಟ್ಸ್ ಮೋರ್ ದೆನ್ 10-15 ಇಯರ್ಸ್ ಸಮಥಿಂಗ್. ಆಫರ್ಸ್ ಬರ್ತಾ ಇತ್ತು, ಬಟ್ ನಥಿಂಗ್ ಇಸ್ ಇಂಟ್ರೆಸ್ಟಿಂಗ್. ಆಕ್ಚುಲಿ ನನಗೆ ನವನೀತ್ ಅವರು ನನಗೆ ಮುಂಚಿಂದ ಗೊತ್ತು, ಫ್ರಮ್ ಹಿಸ್ ಇನಿಷಿಯಲ್ ಡೇಸ್ ಆಫ್ ಫಿಲ್ಮ್ ಲ್ಯಾಂಡ್. ಅವ್ರ ಅಸಿಸ್ಟೆಂಟ್ ಆಗಿದ್ರಿಂದ ಗೊತ್ತು. ಸೊ ಇವ್ರು ಕರ್ವ ಚಿತ್ರ ಕೇಳಿದಾಗಲೂ ಫಸ್ಟ್ ಟೈಮ್ ಬರ್ತದೆ ಕತೆ ಹೇಳಿದ್ರು. ಐ ವಾಸ್ ವೆರಿ ಕಾನ್ಫಿಡೆಂಟ್, ಇಲ್ಲ ಚೆನ್ನಾಗಿದೆ ಚಿತ್ರ ಅಂತ. ಈ ಸಲ ನಾವು ಕತೆ ಹೇಳಿದಾಗಲ ಇಟ್ ವಾಸ್ ಕತೆ ವಾಸ್ ಎಕ್ಸ್ಟ್ರೀಮ್ಲಿ ವೆಲ್. ನನ್ನ ಲೆಕ್ಕದಲ್ಲಿ ಅದು ಓಡೋ ಚಿತ್ರ ಅಂತ ಒಂದು ಫೀಲ್, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಿ ವಾಸ್ ದೇ ಅಂಡ್ ನನ್ಗೊಂದು ಒಳ್ಳೆ ಅವಕಾಶ ಕೊಟ್ರು. ಸೊ ಥ್ಯಾಂಕ್ ಯು. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ದ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬಂದಿದೆ, ಸೌಂಡ್ ಎಫೆಕ್ಟ್ಸ್, ಆನ್ ದಿ ಹೋಲ್ ಟೆಕ್ನಿಕಲ್ ಟೀಮ್. ಯಾವತ್ತು ಕೆಲವೊಮ್ಮೆ ಈ ಸ್ಪೆಷಲ್ ಎಫೆಕ್ಟ್ಸ್ ನೋಡುವಾಗ ಕೆಲವು ಪಿಕ್ಚರ್ ನಮ್ಗೆ ಅನ್ಸಿದೆ ಕಾಮಿಡಿ ಅನ್ಸ್ತಾ ಇತ್ತು. ಬಟ್ ಇದರಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಆನ್ ದಿ ಹೋಲ್ ಪಿಕ್ಚರ್ ಹೊರಡೆ ಬರುವಾಗ ಯು ಕಮ್ ವಿತ್ ಎ ಪಾಸಿಟಿವ್ ಫೀಲ್. ಅದು ಒಂದು ಚಿತ್ರಕ್ಕೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಎಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಟೈಮಲ್ಲಿ ಯಾವುದೋ ಒಂದು ಜರ್ಕ್ ಬರ್ತಾ ಇರುತ್ತೆ. ಸೊ ಇಡೀ ತಂಡಕ್ಕೆ ಮತ್ತೊಮ್ಮೆ ಕನ್ನಡ ಪ್ರೇಕ್ಷಕರ ಪರವಾಗಿ ಐ ಥಿಂಕ್ ಕಂಗ್ರಾಚುಲೇಷನ್ಸ್ ಫಾರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಅಂಡ್ ಮೇಘ್ನಾ ಅಂಡ್ ಪ್ರಭು, ಅವರ್ ಪೇರ್, ಅಂಡ್ ಆಫ್ ಕೋರ್ಸ್ ಅದಿತಿ ವಾಸ್ ಲುಕಿಂಗ್ ಆಸಮ್ ಇನ್ ದ ಫಿಲ್ಮ್. ದ ಹೋಲ್ ಟೀಮ್ ನಾನು ಹೇಳ್ಬೇಕಂದ್ರೆ. ಆಮೇಲೆ ಫಸ್ಟ್ ಟೈಮ್ ಶರಣ್ ಅವರು ಅವರ ಜಾನರ್ ಬಿಟ್ಟು ಮಾಡ್ತಾ ಇರೋದು. ನಾನು ಯಾವತ್ತು ಹೇಳ್ತಾ ಇದ್ದೀನಿ, ಆಕ್ಚುಲಿ ಮೈ ವೈಫ್ ವಾಸ್ ಹೇಳಿದ್ರು ಶರಣ್ ಇಸ್ ಡನ್ ಬ್ರಿಲಿಯಂಟ್ ಅಂತ. ಯಾಕಂದ್ರೆ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಹಿ ಟುಕ್ ದ ಫಿಲ್ಮ್ ಸಿಂಗಲ್ ಹ್ಯಾಂಡೆಡ್ ಆಗಿ ಚಿತ್ರ ತಗೊಂಡೋಗೋದು. ಇಟ್ಸ್ ಅನ್ ಆರ್ಟ್. ಸೊ ಹೀಸ್ ಡನ್ ಇಟ್ ವೆರಿ ವೆಲ್. ದ ಟೋಟಲ್ ಟೀಮ್ ನಾನು ಹೇಳ್ಬೇಕಂದ್ರೆ, ತರುಣ್ ರಿಯಲಿ ಹ್ಯಾಪಿ ಫಾರ್ ಯು. ಯಾಕೆಂದ್ರೆ ಐ ನೋ ದ ಹಾರ್ಡ್ಶಿಪ್ ಇಸ್ ಗಾನ್. ರಿಯಲಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು.